ಹಾಯ್ ವೀವರ್ಸ್, ಕರುನಾಡ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು 4 ರೀತಿಯಲ್ಲಿ ದೇವಿಗೆ ಹೇಗೆ ಸೀರೆ ಉಡಿಸ್ಬೋದು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಸೀರೆಯನ್ನು ಹರಡ್ಕೊಂಡು ಮಧ್ಯಭಾಗಕ್ಕೆ ನಾನಿಲ್ಲಿ ಸೀರೆಯನ್ನು ಫೋಲ್ಡ್ ಮಾಡಿಕೊಂಡು ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ರಿಂದ 4 ಪ್ಲೀಟ್ಸನ್ನು ಸಣ್ಣದಾಗಿ ಮಾಡಿಕೊಂಡು ಪ್ಲೀಟ್ಸ್ನ ತುದಿಗೆ ಒಂದು ಕ್ಲಿಪ್ಪನ್ನು ಹಾಕ್ಕೊಂಡು ನಂತರ ಇನ್ನೊಂದು ಸ್ವಲ್ಪ ದೂರಕ್ಕೆ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿಕೊಂಡು ನಾನು ಕ್ಲಿಪ್ಗಳನ್ನ ಸೇರಿಸ್ಕೊಂಡಿದ್ದೀನಿ. 2 ಮೊಳ ಆಗುವಷ್ಟು ಪ್ಲೀಟ್ಸನ್ನು ನಾನಲ್ಲಿ ಮಾಡ್ಕೊಂಡಿದ್ದೀನಿ. ಸೀರೆಯ ಇನ್ನೊಂದು ತುದಿಯಲ್ಲೂ ಸಹ ನಾವು ಅದೇ ರೀತಿಯಲ್ಲಿ ಅದೇ ಅಳತೆಗೆ ನಾವು ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ಆ ಸೈಡು ನಾವು ಯಾವ ಅಳತೆಯಲ್ಲಿ ಪ್ಲೀಟ್ಸನ್ನು ಮಾಡ್ಕೊಂಡಿದ್ವಿ ಅದೇ ಅಳತೆಯಲ್ಲಿ ನಾವು ಈ ಸೈಡು ಸಹ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ಒಂದು 3 ರಿಂದ 4 ಪ್ಲೀಟ್ಸನ್ನು ಮಾಡಿಕೊಂಡು ಒಂದು 2 ಮೊಳ ಆಗುವಷ್ಟು ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ನಂತರ ಸೀರೆಯ ಮಧ್ಯಭಾಗದಲ್ಲಿ ಸಣ್ಣದಾಗಿ ನಾವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. 2 ಸೈಡು ಸೀರೆಯ ತುದಿಗಳಲ್ಲಿ ನಾವು ಪ್ಲೀಟ್ಸನ್ನು ಮಾಡ್ಕೊಂಡ ನಂತರ ಮಧ್ಯಭಾಗದಲ್ಲಿರುವಂಥ ಸೀರೆಯಲ್ಲೂ ಸಹ ನಾವು ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ಈ ಅಲಂಕಾರ ಈಸಿಯಾಗಿ ಕ್ವಿಕ್ಕಾಗಿ ಬೇಗನೆ ಮಾಡ್ಕೋಬಹುದು. ಪ್ಲೀಟ್ಸನ್ನು ಮಾಡ್ಕೊಂಡಿದ್ದ ನಂತರ ನಾನಿವಾಗ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಕ್ಲಿಪ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೀರೆಯ ಮೇಲ್ಗಡೆ ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡ್ಕೊಂಡ ನಂತರ ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ. ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ನೀವಲ್ಲಿ ಸೇರಿಸ್ಕೋಬೋದು. ಹಾಗೆ ಬಾರ್ಡರ್ ಹತ್ರನೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ನೀವು ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ. ಮಧ್ಯಭಾಗದಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀವಿಲ್ಲಿ ನೀಟಾಗಿ ಅರೇಂಜ್ ಮಾಡಿಕೊಂಡು ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. 1-2 ದಿನ ಮುಂಚಿತವಾಗಲೇ ಸೀರೆಯನ್ನು ನೀವು ಈ ರೀತಿ ಪ್ಲೀಟ್ಸ್ ಮಾಡಿ ಇಟ್ಕೊಂಡ್ರೆ ಹಬ್ಬದ ದಿನ ದೇವಿಗೆ ಉಡಿಸೋದು ಈಸಿ ಅಂತಲೇ ಹೇಳ್ಬೋದು. ಹಾಗೆ ಹೊಸದಾಗಿ ಸೀರೆ ಉಡಿಸೋರು ಸಹ ಈ ಅಲಂಕಾರನ ಈಸಿಯಾಗಿ ಮಾಡ್ಕೋಬಹುದು. ಸೆರಗಿನ 2 ತುದಿಗಳನ್ನು ಕಳಶದ ಅಕ್ಕಪಕ್ಕ ಇಟ್ಕೋಬೇಕಾಗತ್ತೆ. ಹಾಗೆ ಸಣ್ಣದಾಗಿ ನಾವೇನು ಪ್ಲೀಟ್ಸ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಕಳಶದ ಮುಂಭಾಗ ಇಟ್ಕೊಂಡು ಲೆಂತನ್ನು ನೋಡಿಕೊಂಡು ನಾವು ಕಟ್ಕೋಬೇಕಾಗತ್ತೆ. ಮೇಲ್ಗಡೆ ತುದಿ ಏನು ಬರುತ್ತೆ ಆ ತುದಿಯಲ್ಲಿರುವಂಥ ಪ್ಲೀಟ್ಸನ್ನು ದಾರದ ಒಳಗಡೆ ಇಟ್ಬಿಟ್ಟು ಸ್ವಲ್ಪ ಭಾಗ ಫೋಲ್ಡ್ ಮಾಡಿ ಲೆಂತನ್ನು ನೋಡಿಕೊಂಡು ನಾವು ಕಟ್ಕೋಬೇಕಾಗತ್ತೆ. ಕಳಶದ ಬಿಂದಿಗೆಯ ಕಂಠ ಭಾಗಕ್ಕೆ ಟೈಟಾಗಿ ನಾವಲ್ಲಿ ಗ್ರಿಪ್ಪಾಗಿ ಕಟ್ಕೋಬೇಕು, ಜಾರಬಾರ್ದು. ಆ ರೀತಿಯಲ್ಲಿ ನಾವು ನೀಟಾಗಿ ಕಟ್ಕೋಬೇಕಾಗತ್ತೆ. ಪ್ಲೀಟ್ಸಿಗೆ ಹಾಕಿರುವಂಥ ಎಲ್ಲ ಕ್ಲಿಪ್ಸ್ಗಳನ್ನ ನಾವಿವಾಗ ರಿಮೂವ್ ಮಾಡಿಕೊಂಡು ಪ್ಲೀಟ್ಸನ್ನು ನಾವು ಸ್ಪ್ರೆಡ್ ಮಾಡ್ಕೋಬೇಕು. ಬಿಂದಿಗೆಯ ಕಂಠ ಭಾಗದಲ್ಲಿ ನಾವೇನು ಪ್ಲೀಟ್ಸನ್ನು ಕಟ್ಟಿರ್ತೀವಿ ಅಲ್ಲಿ ಒಂದು ಸ್ವಲ್ಪ ನಾವು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡಿಕೊಂಡು ನಂತರ ಕೆಳಭಾಗದಲ್ಲಿ ಒಂದರ ಪಕ್ಕ ಒಂದು ಪ್ಲೀಟ್ಸ್ ಬರೋ ರೀತಿಯಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಎಷ್ಟು ಅಗಲ ಬೇಕು ಯಾವ ರೀತಿ ಬೇಕು ಆ ರೀತಿಯಲ್ಲಿ ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನೀವು ಹಬ್ಬದ ದಿನವೇ ದೇವಿಗೆ ಸೀರೆಯನ್ನು ಉಡಿಸ್ತೀನಿ ಅಂದರೆ ಕಳಶದ ಬಿಂದಿಗೆಗೆ ನೀರನ್ನು ಸೇರಿಸ್ಬಿಟ್ಟು ಉಡಿಸ್ಕೊಳ್ಳಿ. ಅಥವಾ ಹಿಂದಿನ ದಿನವೇ ನೀವು ಸೀರೆಯನ್ನು ಉಡಿಸಿ ಇಟ್ಕೊಳ್ತೀನಿ ಅಂದರೆ ನೀರನ್ನು ತುಂಬಿಸ್ಲಿಕ್ಕೆ ಹೋಗಬೇಡಿ. ಕಳಶದ ಬಿಂದಿಗೆ ಅಲುಗಾಡುತ್ತೆ ಅಂತ ಏನಾದರೂ ನಿಮಗೆ ಭಯ ಇದ್ದರೆ ಮಾತ್ರ ನೀರನ್ನು ತುಂಬಿಸ್ಕೋಬಹುದು. ಹಬ್ಬದ ದಿನವೇ ಅಥವಾ ನೀವು ಪೂಜೆ ಮಾಡೋದಕ್ಕಿಂತ ಮುಂಚೆ ನೀರನ್ನು ತುಂಬಿಸ್ಕೊಂಡ್ರೆ ಒಳ್ಳೆಯದು. ಈಗ ನಾವು 2 ಸೈಡಲ್ಲಿ ಏನು ಸೆರಗನ್ನು ಪ್ಲೀಟ್ಸ್ ಮಾಡಿ ಇಟ್ಕೊಂಡಿದ್ವಿ ಸೆರಗನ್ನು ಕಳಶದ ಹಿಂಭಾಗದಿಂದ ಕಡ್ಡಿಯ ಮೇಲ್ಗಡೆ ತೊಗೊಬಂದು ಆಪೋಸಿಟ್ ಡೈರೆಕ್ಷನ್ಗೆ ನಾವಿಲ್ಲಿ ಸೆರಗನ್ನು ಹಾಕ್ಕೋಬೇಕಾಗುತ್ತೆ. ಎಕ್ಸ್ ಶೇಪಲ್ಲಿ ಬರಬೇಕು ಅಂದರೆ ಇಂಟು ಶೇಪಲ್ಲಿ ಬರಬೇಕಾಗುತ್ತೆ. ಆ ರೀತಿ ನಾವಿಲ್ಲಿ ಸೆರಗನ್ನು ಸೇರಿಸ್ಕೋಬೇಕಾಗತ್ತೆ. ಸೆರಗಿನ 2 ತುದಿಗಳನ್ನು ಸಮವಾಗಿ ನಾವಲ್ಲಿ ಜೋಡಿಸ್ಕೋಬೇಕಾಗುತ್ತೆ. ನಂತರ ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ಒಂದು ದಾರನ ನಾವಿಲ್ಲಿ ಕಟ್ಕೋಬೇಕಾಗುತ್ತೆ. ಕಳಶದ ಬಿಂದಿಗೆಯ ತಳಭಾಗಕ್ಕೆ ಅಥವಾ ಕೆಳಭಾಗಕ್ಕೆ ಒಂದು ಸೊಂಟದ ಶೇಪು ಬರೋ ರೀತಿಯಲ್ಲಿ ದಾರನ ಕಟ್ಕೊಂಡು ಸೀರೆ ಸೆರಗಿಗೆ ಹಾಕಿರುವಂಥ ಎಲ್ಲ ಕ್ಲಿಪ್ಸ್ಗಳನ್ನ ನಾವಿಲ್ಲಿ ರಿಮೂವ್ ಮಾಡ್ಕೋಬೇಕಾಗತ್ತೆ. ರಿಮೂವ್ ಮಾಡಿಕೊಂಡು ಸ್ವಲ್ಪನೂ ರಿಂಕಲ್ಸ್ ಇರದೇ ಇರೋ ರೀತಿಯಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನಂತರ ನಾನಲ್ಲಿ ಒಂದು ನ್ಯೂಸ್ ಪೇಪರನ್ನು ತೊಗೊಂಡು ಈ ರೀತಿ ಸುತ್ಕೊಳ್ತಾ ಇದ್ದೀನಿ. ಬಾಲ್ ಸೈಜ್ ಆಗೋ ರೀತಿಯಲ್ಲಿ ನಾವು ಈ ರೀತಿ ರೌಂಡಿಗೆ ಮಾಡಿಕೊಂಡು ಸೀರೆಯ ಕೆಳಭಾಗದಲ್ಲಿ ಸೇರಿಸ್ಕೋಬೇಕಾಗತ್ತೆ. ಕಳಶದ ಬಿಂದಿಗೆಯ ಪಕ್ಕ ಸೀರೆ ಪಾರ್ಟ್ ಏನು ಬರುತ್ತೆ ಅದರೊಳಗಡೆ ಪೇಪರ್ ಬಾಲನ್ನು ಇಟ್ಬಿಟ್ಟು ನೀಟಾಗಿ ನಾವಲ್ಲಿ ಶೇಪ್ ಬರೋ ರೀತಿಯಲ್ಲಿ ಮಾಡ್ಕೋಬೇಕು. ಮಂಡಿ ಕಾಲು ಹಾಕ್ಕೊಂಡು ಕೂತ್ಕೊಂಡಾಗ ಹೇಗೆ ಕಾಲು ಕಾಣಿಸುತ್ತೆ ಆ ರೀತಿಯಲ್ಲಿ ನಾವು ಮಾಡ್ಕೋಬೇಕು. ಇನ್ನೊಂದು ನ್ಯೂಸ್ ಪೇಪರನ್ನು ತೊಗೊಂಡು ಅದೇ ರೀತಿಯಲ್ಲಿ ಸುತ್ತಕೊಂಡು ಕಳಶದ ಬಿಂದಿಗೆಯ ಇನ್ನೊಂದು ಸೈಡಲ್ಲಿ ಸೀರೆ ಕೆಳಭಾಗದಲ್ಲಿ ಪೇಪರ್ ಬಾಲನ್ನು ಇಟ್ಬಿಟ್ಟು ಸೀರೆಯಿಂದ ನಾವು ಈ ರೀತಿ ಕವರ್ ಮಾಡಿಕೊಂಡು ಮಂಡಿ ಕಾಲು ಬರೋ ರೀತಿಯಲ್ಲಿ ಶೇಪನ್ನು ಕೊಟ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಇರುವಂಥ ಸೀರೆ ಪಾರ್ಟನ್ನು ಕಳಶದ ಹಿಂಭಾಗಕ್ಕೆ ನಾವು ಸೇರಿಸ್ಕೋಬೇಕಾಗತ್ತೆ. ಅಲ್ಲಿ ಒಂದು ಸ್ವಲ್ಪನೂ ರಿಂಕಲ್ಸ್ ಇರದೇ ಇರೋ ರೀತಿಯಲ್ಲಿ ನೀಟಾಗಿ ರೆಡಿ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಇರುವಂಥ ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಗೆ
ಕಾಲು ಶೇಪು ನೀಟಾಗಿ ಕಾಣಿಸ್ತಿದೆಯಾ ಅಂತ ನೋಡಿಕೊಂಡು ಎಕ್ಸ್ಟ್ರಾ ಇರುವಂಥ ಸೀರೆ ಪಾರ್ಟೆಲ್ಲ ಬ್ಯಾಕ್ ಸೈಡ್ಗೆ ಕಳಿಸ್ಬಿಟ್ಟು ಫ್ರಂಟಿಂದ ನಿಂತ್ಕೊಂಡು ನೋಡಿದ್ರೆ ಪದ್ಮಾಸನದಲ್ಲಿ ಕುಳಿತಿರೋ ರೀತಿ ಕಾಣಿಸ್ಬೇಕು. ಆ ರೀತಿಯಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ದೇವಿಯ ಸೊಂಟಕ್ಕೆ ಒಂದು ಶೇಪು ಬರೋ ರೀತಿಯಲ್ಲಿ ನಾವು ಏನು ದಾರ ಕಟ್ಕೊಂಡಿರ್ತೀವಿ ಆ ದಾರಕ್ಕೆ ಲೇಸು ಅಥವಾ ಡಾಬನ್ನು ಸೇರಿಸ್ಕೋಬೇಕು. ಹಾಗೆ ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ದೇವರಿಗೆ ಮಾಂಗಲ್ಯ ಸರವನ್ನು ಸೇರಿಸ್ಬೇಕಾಗತ್ತೆ. ನಿಮ್ಮ ಹತ್ರ ಮಾಂಗಲ್ಯ ಸರ ಇಲ್ಲ ಅಂದರೆ ಅರ್ಶಿಣದ ಕೊಂಬನ್ನು ದಾರದಲ್ಲಿ ಕಟ್ಬಿಟ್ಟು ಅದನ್ನೇ ನಾವು ಮಾಂಗಲ್ಯ ಸರದ ರೀತಿಯಲ್ಲಿ ಹಾಕಬೇಕಾಗತ್ತೆ. 5 ಎಳೆ ದಾರನ ತಗೊಂಡು ಅರಿಶಿಣದಿಂದ ನಾವು ಆ ದಾರನ ಅರಿಶಿಣ ಮಾಡಿ ಅರಿಶಿಣದ ಕೊಂಬನ್ನು ಕಟ್ಟಿ ಮಾಂಗಲ್ಯ ಸರನ ರೆಡಿ ಮಾಡ್ಕೋಬೇಕಾಗತ್ತೆ. ಹಾಗೆ ದೇವಿಗೆ ಜಡೆಬಿಲ್ಲೆ ಹಾಗೆ ಬಳೆಗಳನ್ನ ನಾವಿಲ್ಲಿ ಸೇರಿಸ್ಬೇಕಾಗತ್ತೆ. ಬಳೆಗಳನ್ನ ನಾನಿಲ್ಲಿ ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. 2 ಸೈಡ್ ಕಡ್ಡಿ ಏನು ಕಟ್ಟಿರ್ತೀವಿ ಆ ಕಡ್ಡಿಗಳಿಗೆ ಒಂದು ಅರ್ಧ ಡಜನ್ ಆಗುವಷ್ಟು ಬಳೆಗಳನ್ನ ನೀವಿಲ್ಲಿ ಸೇರಿಸ್ಕೋಬೋದು. ಅರ್ಧ ಡಜನ್ ಅಥವಾ 1 ಡಜನ್ ಬಳೆಯನ್ನು ನೀವು ಸೇರಿಸ್ಕೋಬೋದು ಅಥವಾ 4 ಬಳೆ ಆದರೂ ನೀವಿಲ್ಲಿ ಸೇರಿಸ್ಕೋಬಹುದು. ಬಳೆಗಳನ್ನ ನೋಡಿ ಈ ರೀತಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನಂತರ ಕಳಶದ ಬಿಂದಿಗೆಗೆ ವೀಳ್ಯದೆಲೆ ಮಾವಿನ ಎಲೆಯನ್ನು ಇಟ್ಕೋಬೇಕು. ನಾನಿಲ್ಲಿ 5 ವೀಳ್ಯದೆಲೆಯನ್ನು ಇಟ್ಕೊಳ್ತಾ ಇದ್ದೀನಿ. ಹಾಗೆ ಕಳಶದ ಬಿಂದಿಗೆಗೆ ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಮತ್ತು ಶ್ರದ್ಧೆಯಿಂದ ದೇವಿಯನ್ನು ಆರಾಧಿಸಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ಬೋದು. ದೇವಿ ಎಷ್ಟು ಚೆನ್ನಾಗಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ನಾನಿವತ್ತು ವರಮಹಾಲಕ್ಷ್ಮಿ ದೇವಿಗೆ ಹೇಗೆ ಈಸಿಯಾಗಿ ಸೀರೆ ಉಡಿಸ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆಯನ್ನು ಹರಡ್ಕೊಂಡು ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಬರಬೇಕಾಗತ್ತೆ. ಒಂದೇ ಸಲಿಗೆ ಎಲ್ಲ ಪ್ಲೀಟ್ಸನ್ನು ಹಿಡಿಲಿಕ್ಕೆ ಆಗಿಲ್ಲ ಅಂದರೆ ಸ್ವಲ್ಪ ಪ್ಲೀಟ್ಸನ್ನು ಮಾಡ್ತಾ ನೀವು ಕ್ಲಿಪ್ಗಳನ್ನ ಜೋಡಿಸ್ಕೊಂಡು ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡ್ಕೋಬಹುದು. ಅಥವಾ ನಿಮಗೆ ಪೂರ್ತಿಯಾಗಿ ಹಿಡಿಲಿಕ್ಕೆ ಆಗುತ್ತೆ ಅಂದರೆ ಮುಕ್ಕಾಲು ಭಾಗ ಸೀರೆಯನ್ನು ಇದೇ ರೀತಿಯಾಗಿ ಪ್ಲೀಟ್ಸ್ ಮಾಡಿ ನಂತರ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡ್ಕೋಬೇಕಾಗತ್ತೆ. 2 ಬಾರ್ಡರ್ಗಳಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಕೊಂಡು ಬಟ್ಟೆ ಪಿನ್ನು ಅಥವಾ ಕ್ಲಿಪ್ಪನ್ನು ನೀವಿಲ್ಲಿ ಸೇರಿಸ್ಕೊಳ್ಳಿ. ನಾನಿಲ್ಲಿ ಕ್ಲಿಪ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. 2 ಬಾರ್ಡರ್ಗಳಲ್ಲಿ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿ ಕ್ಲಿಪ್ಪನ್ನು ಸೇರಿಸ್ಕೊಂಡಿದ ನಂತರ ಮಧ್ಯಭಾಗದಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿ ನಾವು ಬಟ್ಟೆ ಪಿನ್ ಅಥವಾ ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದಾಗಿದೆ. ಈಗ ಸೆರಗನ್ನು ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ಸೆರಗನ್ನು ನಾನಿಲ್ಲಿ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಈ ರೀತಿ ಹರಡ್ಕೊಂಡಿದ್ದೀನಿ. ನಂತರ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ನನ್ನ ಸೀರೆನಲ್ಲಿ ಏನು ಬಾರ್ಡರ್ ಬರ್ತಾ ಇದೆ ಆ ಬಾರ್ಡರ್ ಸೈಜ್ಗೆ ಇಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ರಿಂದ 4 ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಬಾರ್ಡರ್ ತುದಿಗೆ ಒಂದು ಕ್ಲಿಪ್ಪನ್ನು ಹಾಕಿ ಸ್ವಲ್ಪ ದೂರಕ್ಕೆ ಇನ್ನೊಂದು ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ನಾನಿಲ್ಲಿ 1 ಮಾರ ಆಗುವಷ್ಟು ಸೀರೆ ಸೆರಗನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ. ಈಗ ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ಟೇಬಲ್ ಮೇಲೆ ಇಲ್ಲಿ 2 ಮಣೆಯನ್ನು ಇಟ್ಕೊಂಡಿದ್ದೀನಿ. ಒಂದು ಮಣೆ ಮೇಲೆ ಇನ್ನೊಂದು ಮಣೆಯನ್ನು ಇಟ್ಕೊಂಡು ಕಳಶದ ಬಿಂದಿಗೆಯನ್ನು ನಾನಿಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೀವು ಹೈಟ್ ನೋಡಿಕೊಂಡು ಒಂದೇ ಪೀಠ ಇದ್ದರೆ ಒಂದೇ ಪೀಠನೂ ಸಹ ಇಟ್ಕೋಬೋದು. ಪೀಠಕ್ಕೆ ರಂಗೋಲಿ ಹಾಕಿ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಟು ನಂತರ ಕಳಶದ ಬಿಂದಿಗೆಯನ್ನು ಇಟ್ಕೊಳ್ಳಿ. ನಾನಿಲ್ಲಿ ಕಳಶದ ಬಿಂದಿಗೆ ಕಡ್ಡಿಯನ್ನು ಮೊದಲೇ ಕಟ್ಟಿ ಇಟ್ಕೊಂಡಿದ್ದೀನಿ. ನಂತರ ಸೀರೆ ಸೆರಗನ್ನು ಕಳಶದ ಹಿಂಭಾಗ ಇಟ್ಕೊಂಡು ನಾವೇನು ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ ಕಳಶದ ಹಿಂಭಾಗದಿಂದ ಮುಂದ್ಗಡೆಗೆ ತಗೊಬರ್ಬೇಕಾಗುತ್ತೆ. ತಗೊಬಂದು ಬಾರ್ಡರ್ ಹತ್ರ ನೀಟಾಗಿ ಸಮವಾಗಿದೆಯಾ ಅಂತ ಜೋಡಿಸ್ಕೊಂಡು ನಂತರ ಸೀರೆಯ ಬಾರ್ಡರನ್ನು ಕಡ್ಡಿಯ ಮೇಲ್ಗಡೆ ಬರೋ ರೀತಿಯಲ್ಲಿ 2 ಸೈಡು ನೀಟಾಗಿ ಮಾಡ್ಕೊಳ್ಳಿ. ಬಾರ್ಡರ್ ಹತ್ರ ಪ್ಲೀಟ್ಸ್ ಅನ್ನೋದು ಸಮವಾಗಿದೆಯಾ ಅಂತ ನೀಟಾಗಿ ನೀವು ನೋಡ್ಕೋಬೇಕಾಗತ್ತೆ. ಕಡ್ಡಿಯ ಮೇಲ್ಗಡೆ ಹಾಕಿರುವಂತಹ ಪ್ಲೀಟ್ಸು ಸ್ವಲ್ಪ ವೇರಿಯೇಷನ್ ಆದರೂ ಪರವಾಗಿಲ್ಲ, ಅದನ್ನ ಆಮೇಲೆ ಸರಿ ಮಾಡ್ಕೋಬೋದು. ನಂತರ ದೇವಿಯ ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ಮಾಡಿಕೊಂಡು ಕಳಶದ ಬಿಂದಿಗೆಯ ತಳಭಾಗಕ್ಕೆ ದಾರದಿಂದ ನಾವಿಲ್ಲಿ ಕಟ್ಕೋಬೇಕಾಗತ್ತೆ. ಸ್ವಲ್ಪ ಗ್ರಿಪ್ಪಾಗಿ ಕಟ್ಕೊಳ್ಳಿ. ನಾವು ಪ್ಲೀಟ್ಸನ್ನು ಜರುಗಿಸ್ಲಿಕ್ಕೆ ಆಗಬೇಕು ಆ ರೀತಿಯಲ್ಲಿ ನೀವು ಕಟ್ಕೋಬೇಕಾಗತ್ತೆ. ನಂತರ ನಾನು ಪ್ಲೀಟ್ಸ್ಗೆ ಹಾಕಿರುವಂಥ ಕ್ಲಿಪ್ಗಳನ್ನ ತೆಗೆದುಬಿಟ್ಟು ಸ್ವಲ್ಪ ಬಾರ್ಡರ್ ಹತ್ರ ಅಲ್ಲಿ ಕಡ್ಡಿಯ ಮೇಲ್ಗಡೆ ಸರಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ಸ್ವಲ್ಪ ಸಣ್ಣದಾಗಿರುವಂಥ ಕಡ್ಡಿಯನ್ನೇ ಕಟ್ಕೊಂಡಿದ್ದೀನಿ. ನೀವು ಇನ್ನೊಂಚೂರು ದೊಡ್ಡದಾಗಿರುವಂಥ ಕಡ್ಡಿಯನ್ನು ಕಟ್ಕೊಂಡ್ರೆ ನೀಟಾಗಿ ಕಡ್ಡಿಯ ಮೇಲ್ಗಡೆ ಪ್ಲೀಟ್ಸ್ ಅನ್ನೋದು ಕೂತ್ಕೊಳ್ಳುತ್ತೆ. ಮಧ್ಯಭಾಗದಲ್ಲಿರುವಂಥ ಒಂದೊಂದು ಪ್ಲೀಟ್ಸನ್ನು ಹಿಡಿದ್ಬಿಟ್ಟು ಸಮವಾಗಿ ಜೋಡಿಸ್ಬಿಟ್ಟು ಬಿಂದಿಗೆಯ ಕಂಠ ಭಾಗದಲ್ಲಿ 2 ಕಡೆಯ ಒಂದೊಂದು ಪ್ಲೀಟ್ಸನ್ನು ಹಿಡಿದು ಗುಂಡ್ ಪಿನ್ನನ್ನು ಸೇರಿಸ್ಕೋಬೇಕಾಗುತ್ತೆ. ಗುಂಡ್ ಪಿನ್ನು ಅಥವಾ ಬಟ್ಟೆ ಪಿನ್ನನ್ನು ನೀವಿಲ್ಲಿ ಸೇರಿಸ್ಕೋಬಹುದು. ಸೇರಿಸ್ಕೊಂಡು ನಂತರ ಪ್ಲೀಟ್ಸ್ಗಳನ್ನ
ಪ್ಲೀಟ್ಸ್ಗಳನ್ನ ನೀವಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಒಂದರ ಪಕ್ಕ ಒಂದು ಪ್ಲೀಟ್ಸ್ ಬರೋ ರೀತಿಯಲ್ಲಿ ನೀಟಾಗಿ ನೀವಿಲ್ಲಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ 8 ಇಂಚು ಹೈಟ್ ಆಗಿರುವಂತಹ ಬಿಂದಿಗೆಯನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಸಣ್ಣದಾಗಿರುವಂಥ ಬಿಂದಿಗೆಯನ್ನೇ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಬಿಂದಿಗೆ ಇದೆ ಅದೇ ಬಿಂದಿಗೆಯನ್ನೇ ನೀವಿಲ್ಲಿ ಉಪಯೋಗ ಮಾಡ್ಕೋಬೋದು. ಎರಡೂ ಸೈಡು ಸಹ ನೀಟಾಗಿ ಪ್ಲೀಟ್ಸ್ಗಳನ್ನ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ. ದಾರದ ಮೇಲ್ಗಡೆ ಮತ್ತು ದಾರದ ಕೆಳಗಡೆನೂ ಸಹ ನೀಟಾಗಿ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿಕೊಂಡು ನಾನು ಸ್ವಲ್ಪ ದಾರನ ಕೆಳಗಡೆಗೆ ಎಳ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಶೇಪ್ ಬೇಕು ಅಂತ ನೋಡಿಕೊಂಡು ಅಲ್ಲಿ ದಾರನ ಕಟ್ಕೊಳ್ಳಿ. ನಂತರ ಸೆರಗನ್ನು ಹೇಗೆ ಹಾಕೋದು ಅಂತ ನೋಡೋಣ. ಸೀರೆಯ ಸೆರಗನ್ನು ಹಿಂದ್ಗಡೆಯಿಂದ ಕಡ್ಡಿಯ ಮೇಲ್ಗಡೆ ತಗೋಬರ್ಬೇಕಾಗತ್ತೆ. ನಂತರ ಇನ್ನೊಂದು ಕಡ್ಡಿಯ ಮೇಲೆ ಸೆರಗಿನ ತುದಿಯನ್ನು ಹಾಕಿ ಕಳಶದ ಮುಂಭಾಗದಲ್ಲಿ ವಿ ಶೇಪ್ ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಹಾಗೆ ಪ್ಲೀಟ್ಸ್ಗಳನ್ನ ನೀವು ಅಲ್ಲಿ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಅಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ನಂತರ ಆ ಕಡೆಯಿಂದ ಒಂದು ಪ್ಲೀಟ್ಸು ಈ ಕಡೆಯಿಂದ ಒಂದು ಪ್ಲೀಟ್ಸನ್ನು ಹಿಡಿದು ಕೆಳಭಾಗದಲ್ಲಿ ನಾನಿಲ್ಲಿ ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಳಭಾಗದಲ್ಲಿ ಸೇರಿಸ್ಕೋಬೇಕಾಗತ್ತೆ. ನೀವು ಮೇಲ್ಗಡೆ ಆದರೂ ಸೇರಿಸ್ಕೋಬೋದು ಗುಂಡು ಪಿನ್ನ, ಅಥವಾ ಈ ರೀತಿ ಬಟ್ಟೆ ಪಿನ್ ಇದ್ದರೆ ಒಳಭಾಗದಿಂದ ಸೇರಿಸ್ಬಿಟ್ಟು ಅಲ್ಲಿ ಒಂದು ಶೇಪನ್ನು ಕೊಟ್ಕೊಂಡು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಸೀರೆ ಸೆರಗು ಬೀಳಬಾರ್ದು ಅಂದರೆ ನೀವು ಅಲ್ಲಿ ಬ್ಯಾಕ್ ಸೈಡ್ಗೆ ಒಂದು ಬಟ್ಟೆ ಪಿನ್ನನ್ನು ಸೇರಿಸ್ಕೊಂಡು ನೀಟಾಗಿ ವಿ ಶೇಪ್ ಅನ್ನೋದು ಬರೋ ರೀತಿಯಲ್ಲೇ ಮಾಡಿಕೊಂಡು ಸೆರಗಿನ ತುದಿ ವಿ ಶೇಪ್ ಏನು ಬರುತ್ತೆ ಅಲ್ಲಿಗೆ ಒಂದು ದಾರನ ಕಟ್ಕೊಂಡು ದೇವಿಯ ಸೊಂಟಕ್ಕೆ ಒಂದು ಡಾಬನ್ನು ಸೇರಿಸಿ ಹಾಗೆ ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಹಾಗೆ ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು, ಅಕ್ಕಿ ಏನನ್ನಾದರೂ ಸೇರಿಸ್ಬೋದು. ನಂತರ ವೀಳ್ಯದೆಲೆ, ಮಾವಿನೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಶ್ರದ್ಧೆಯಿಂದ ದೇವಿಯನ್ನು ಆರಾಧಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ಇವತ್ತು ವರಮಹಾಲಕ್ಷ್ಮಿ ದೇವಿಗೆ ಸಿಂಪಲ್ ಆಗಿ ಹೇಗೆ ಅಲಂಕಾರ ಮಾಡ್ಕೋಬಹುದು ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸೀರೆಯನ್ನು ಹಾಡ್ಕೊಂಡು ಸೀರೆಯನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಸೆರಗನ್ನು ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಾರ್ಡರ್ ಏನು ಬರ್ತಾ ಇದೆ ಸೀರೆಯಲ್ಲಿರೋ ಬಾರ್ಡರು ಆ ಸೈಜ್ಗೆ ನಾನಿಲ್ಲಿ ಪ್ಲೀಟ್ಸನ್ನು ಮಾಡಿಕೊಂಡು ಸೆರಗಿನ ತುದಿಗೆ ಒಂದು ಕ್ಲಿಪ್ಪನ್ನು ಹಾಕ್ಕೊಂಡು ಸ್ವಲ್ಪ ದೂರಕ್ಕೆ ಇನ್ನೊಂದು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ನಾವಿಲ್ಲಿ ಕ್ಲಿಪ್ಪನ್ನು ಹಾಕೋಬೇಕಾಗುತ್ತೆ. ನಾನಿಲ್ಲಿ 1 ಮಾರು ಆಗುವಷ್ಟು ಸೆರಗನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಸೀರೆಯ ಇನ್ನೊಂದು ತುದಿಯಲ್ಲೂ ಸಹ ಇದೇ ರೀತಿಯಾಗಿ ನಾನು ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸೀರೆಯನ್ನು ನೀಟಾಗಿ ನಾವು ಹಾಡಿಕೊಂಡು ಮಧ್ಯಭಾಗಕ್ಕೆ ಆಲ್ರೆಡಿ ಮೊದಲೇ ನಾನು ಸೀರೆಯನ್ನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಆ ಸೈಡು ನಾವು ಎಷ್ಟು ಅಗಲಕ್ಕೆ ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ ಇನ್ನೊಂದು ಸೈಡು ಸಹ ಅಷ್ಟೇ ಅಗಲಕ್ಕೆ ಅಷ್ಟೇ ಉದ್ದಕ್ಕೆ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ಈ ಸೈಡು ಸಹ ನಾನು 1 ಮಾರು ಆಗುವಷ್ಟು ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಟ್ಸನ್ನು ಸ್ವಲ್ಪ ದೂರಕ್ಕೆ ಜೋಡಿಸ್ಬಿಟ್ಟು ಅಲ್ಲಲ್ಲಿ ಒಂದೊಂದು ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ. ನಂತರ ಮಧ್ಯಭಾಗ ಸೀರೆ ಏನಿರುತ್ತೆ ಆ ಸೀರೆ ಪಾರ್ಟನ್ನು ನಾವು ಪ್ಲೀಟ್ಸ್ ಮಾಡ್ಕೋಬೇಕಾಗತ್ತೆ. ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ಅಷ್ಟು ಜಾಗದಲ್ಲಿ ಎಷ್ಟು ಪ್ಲೀಟ್ಸ್ ಬರುತ್ತೆ ಅಷ್ಟು ಪ್ಲೀಟ್ಸನ್ನು ನೀವಿಲ್ಲಿ ಮಾಡ್ಕೋಬೋದು. ನಾನಿಲ್ಲಿ ಒಂದು 13ರಿಂದ 14 ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಒಂದು 5ರಿಂದ 6 ಪ್ಲೀಟ್ಸನ್ನು ಮಾಡಿಕೊಂಡು ಮಧ್ಯದಲ್ಲಿ ನಾನು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಾರ್ಡರ್ ಹಾಗೆ ಸೀರೆಯ ಮೇಲ್ಭಾಗದಲ್ಲಿ 2 ಕಡೆ ನಾನಿಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೊಂಡು ಮತ್ತೆ ಪ್ಲೀಟ್ಸನ್ನು ನಾನಿಲ್ಲಿ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ಒಂದು 6-7 ಪ್ಲೀಟ್ಸನ್ನು ಮಾಡಿಕೊಂಡು ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ. ಅಥವಾ ಪೂರ್ತಿಯಾಗಿ ನಿಮಗೆ ಹಿಡಿಲಿಕ್ಕೆ ಆಗುತ್ತೆ ಅಂದರೆ ಪೂರ್ತಿಯಾಗಿ ಪ್ಲೀಟ್ಸ್ ಆಗೋವರೆಗೂ ಪ್ಲೀಟ್ಸನ್ನು ಮಾಡಿಕೊಂಡು ನಂತರ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಕ್ಲಿಪ್ಗಳನ್ನ ಸೇರಿಸ್ಕೊಳ್ಳಿ. ನೋಡಿ ನಾನು ಈ ರೀತಿ ಕ್ಲಿಪ್ಪನ್ನು ಸೇರಿಸಿ ಇಟ್ಕೊಂಡಿದ್ದೀನಿ. ಹೇಗೆ ಉಡಿಸೋದು ಅಂತ ನೋಡೋಣ. ನಾನಿಲ್ಲಿ 2 ಬಿಂದಿಗೆಯನ್ನು ತೊಗೊಂಡಿದ್ದೀನಿ. ಒಂದು ಮಣೆ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಂಡು ಒಂದು ಬಿಂದಿಗೆಯ ಮೇಲೆ ಇನ್ನೊಂದು ಬಿಂದಿಗೆಯನ್ನು ಇಟ್ಟು ಡಬಲ್ ಸೈಡ್ ಟೇಪನ್ನು ಅಂಟಿಸ್ಕೊಂಡು 2 ಬಿಂದಿಗೆಗಳನ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಇರುವಂಥ ಬಿಂದಿಗೆಗೆ ಬ್ಲೌಸ್ ಪೀಸಿಂದ ಕವರ್ ಮಾಡಿ ಕೈಗಳನ್ನ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹೇಗೆ ಮಾಡೋದು ಅಂತ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀವು ಆ ವಿಡಿಯೋನ ಚೆಕ್ ಮಾಡ್ಕೋಬಹುದು. ನಾವು ಸೆರಗಿಗೆ ಏನು ಪ್ಲೀಟ್ಸ್ ಮಾಡಿ ಇಟ್ಕೊಂಡಿರ್ತೀವಿ 2 ಕಡೆಯ ಪ್ಲೀಟ್ಸನ್ನು ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೊಂಡು ಮಧ್ಯದಲ್ಲಿರುವಂಥ ಪ್ಲೀಟ್ಸನ್ನು ನಾವು ಲೆಂತನ್ನು ನೋಡಿಕೊಂಡು ಅದರೊಳಗಡೆ ದಾರನ ಇಟ್ಟು ಫೋಲ್ಡ್ ಮಾಡಿ ಕೆಳಗಡೆ ಇರುವಂಥ ಬಿಂದಿಗೆಯ ಕಂಠ ಭಾಗಕ್ಕೆ ನಾವಿಲ್ಲಿ ಕಟ್ಕೋಬೇಕಾಗುತ್ತೆ. ಈ ರೀತಿ ನೀಟಾಗಿ ನೋಡಿಕೊಂಡು ಕಟ್ಕೊಳ್ಳಿ. ನಂತರ ದೇವಿಗೆ ಇವಾಗ ಸೆರಗನ್ನು ಹೇಗೆ ಹಾಕೋದು ಅಂತ ನೋಡೋಣ. ನಾವೇನು ಸೆರಗಿಗೆ ಅಂತ ಪ್ಲೀಟ್ಸ್ ಮಾಡಿ ಇಡ್ತೀವಿ ಕಳಶದ ಹಿಂಭಾಗದಿಂದ ನಾವೇನು ಕಡ್ಡಿ ಕಟ್ಟಿರ್ತೀವಿ ಕಡ್ಡಿಯ ಮೇಲ್ಭಾಗದಿಂದ ಮುಂದ್ಗಡೆಗೆ ತಗೊಬಂದು ಸ್ವಲ್ಪ ಒಂದೊಂದು ಅರ್ಧ ಇಂಚ್ ಅಗಲ ಆಗುವಷ್ಟು ಪ್ಲೀಟ್ಸ್ಗಳನ್ನ ನೀವಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಲೆಂತ್ ನೋಡಿಕೊಂಡು ಸೆರಗಿನ ತುದಿಯನ್ನು ನಾವು ಫೋಲ್ಡ್ ಮಾಡ್ಕೋಬೇಕು. ಇನ್ನೊಂದು ಸೆರಗನ್ನು ಸಹ ಅದೇ ರೀತಿಯಲ್ಲಿ ಎಕ್ಸ್ ಶೇಪಲ್ಲಿ ಹಾಕ್ಕೋಬೇಕಾಗತ್ತೆ. ಕಡ್ಡಿಯ ಮೇಲ್ಭಾಗದಿಂದ ಮುಂದ್ಗಡೆಗೆ ತಗೊಬಂದು ಲೆಂತ್ ನೋಡಿಕೊಂಡು ನಾವು ಫೋಲ್ಡ್ ಮಾಡ್ಕೋಬೇಕು.
ನೀಟಾಗಿ ಎರಡೂ ಸೈಡು ಸಮವಾಗಿ ಬರೋ ರೀತಿಯಲ್ಲಿ ಪ್ಲೀಟ್ಸನ್ನು ನಾವಿಲ್ಲಿ ಜೋಡಿಸ್ಕೋಬೇಕಾಗುತ್ತೆ. ಲೆಂತು ಸಹ ಎರಡೂ ಕಡೆಯ ಪ್ಲೀಟ್ಸ್ನ ನಾವೇನು ಲೆಂತು ಸೆರ್ಗ್ ಹಾಕ್ಕೊಂಡಿರ್ತೀವಿ ಆ ಲೆಂತ್ ಅನ್ನೋದು ನೀಟಾಗಿ ಸಮವಾಗಿ ಬರೋ ರೀತಿಯಲ್ಲಿ ನೀವು ನೀಟಾಗಿ ಇಲ್ಲಿ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಹಾಗೆ ದೇವಿಯ ಭುಜದ ಮೇಲೂ ಸಹ ಪ್ಲೀಟ್ಸ್ಗಳನ್ನ ಸಣ್ಣದಾಗಿ ಅಂದರೆ ಒಂದು ಅರ್ಧ ಇಂಚ್ ಅಗಲ ಆಗುವಷ್ಟು ಸ್ಪ್ರೆಡ್ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ಒಂದು ಶೇಪನ್ನು ಕೊಟ್ಕೊಂಡು ಲೇಸು ಅಥವಾ ಡಾಬಾನ ನೀವಿಲ್ಲಿ ಸೇರಿಸ್ಕೋಬಹುದು. ನಂತರ ಕೆಳಗಡೆ ಇರುವಂಥ ಪ್ಲೀಟ್ಸ್ಗೆ ಹಾಕಿರುವಂಥ ಕ್ಲಿಪ್ಗಳನ್ನ ರಿಮೂವ್ ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ನೀಟಾಗಿ ನೀವಿಲ್ಲಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಎಷ್ಟು ಪ್ಲೀಟ್ಸ್ ಇರುತ್ತೆ ಅಷ್ಟೇ ಪ್ಲೀಟ್ಸನ್ನು ನೀವು ಇಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಎಲ್ಲ ಪ್ಲೀಟ್ಸ್ಗಳು ಒಂದೇ ಡಿಸ್ಟೆನ್ಸಲ್ಲಿ ಬರೋ ರೀತಿಯಲ್ಲಿ ನೀವಿಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ನಂತರ ದೇವಿಗೆ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ, ಹಾಗೆ ಜಡೆಬಿಲ್ಲೆ ಇದ್ದರೆ ನೀವಿಲ್ಲಿ ಜಡೆಬಿಲ್ಲೆಯನ್ನು ಸಹ ಸೇರಿಸ್ಬೋದು. ಸೀರೆಯನ್ನು ಮೊದಲೇ ನೀವು ಪ್ಲೀಟ್ಸ್ ಮಾಡಿ ಇಟ್ಕೊಂಡ್ರೆ 5 ರಿಂದ 10 ನಿಮಿಷದಲ್ಲಿ ನೀವು ಈ ಅಲಂಕಾರನ ಮಾಡ್ಕೋಬೋದು. ಸಿಂಪಲ್ಲಾಗಿ ಕ್ವಿಕ್ಕಾಗಿ ರೆಡಿ ಆಗುವಂಥ ಅಲಂಕಾರ. ಹಾಗೆ ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು, ಅಕ್ಕಿ ಏನನ್ನಾದರೂ ಸೇರಿಸ್ಕೋಬಹುದು. ಕಳಶದ ಬಿಂದಿಗೆಗೆ ನೀವು ಏನೆಲ್ಲ ಸೇರಿಸ್ತೀರ ಎಲ್ಲವನ್ನು ಸೇರಿಸಿ ಮಾವಿನೆಲೆ ವಿಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿಯನ್ನು ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ಬೋದು. ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಈ ವಿಡಿಯೋ ನಾನಿಲ್ಲಿ ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಂಡಿದ್ದೀನಿ. ಮಣೆ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಳ್ತಾ ಇದ್ದೀನಿ. ತಟ್ಟೆ ಮೇಲೆ ಒಂದು ಬಿಂದಿಗೆಯನ್ನು ಇಟ್ಕೊಂಡು ಬಿಂದಿಗೆಗೆ ಒಂದು ಕಡ್ಡಿಯನ್ನು ಕಟ್ಟಿ ಇಟ್ಕೊಳ್ತಾ ಇದ್ದೀನಿ. ಈಗ ಸೀರೆಯನ್ನು ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ಸೀರೆಯನ್ನು ಹರಡ್ಕೊಂಡು ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಮುಕ್ಕಾಲು ಭಾಗ ಸೀರೆಯನ್ನು ಇದೇ ರೀತಿಯಾಗಿ ನೀವು ಪ್ಲೀಟ್ಸನ್ನು ಮಾಡ್ಕೋಬೇಕು. ನೀವು ಇಲ್ಲಿ ಸಣ್ಣದಾಗಾದರೂ ಪ್ಲೀಟ್ಸನ್ನು ಮಾಡ್ಕೋಬಹುದು ಅಥವಾ ಮೀಡಿಯಮ್ ಆಗಾದರೂ ಪ್ಲೀಟ್ಸನ್ನು ಮಾಡ್ಕೋಬಹುದು. ನಾನಿಲ್ಲಿ 4 ಬೆರಳು ಅಗಲ ಆಗುವಷ್ಟು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಪ್ಲೀಟ್ಸನ್ನು ಮಾಡಿಕೊಂಡು ಬಾರ್ಡರ್ ಹತ್ರ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸಿ ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎರಡೂ ಬಾರ್ಡರ್ ಸೈಡು ಸಹ ನಾವು ನೀಟಾಗಿ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿಕೊಂಡು ಕ್ಲಿಪ್ ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಎರಡೂ ಬಾರ್ಡರ್ ಹತ್ರ ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡಿ ಕ್ಲಿಪ್ಪನ್ನು ಸೇರಿಸ್ಕೊಂಡಿದ ನಂತರ ಮಧ್ಯಭಾಗದಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸಿ ನೀವು ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ. ನಾನಿವತ್ತು ಸಿಂಗಲ್ ಬಿಂದಿಗೆಗೆ ತುಂಬಾ ಸುಂದರವಾಗಿ ಕಾಣೋ ರೀತಿಯಲ್ಲಿ ಅಲಂಕಾರನ ಮಾಡಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆ ಪ್ಲೀಟ್ಸನ್ನು ಮಾಡಿ ಕ್ಲಿಪ್ಗಳನ್ನ ಸೇರಿಸ್ಕೊಂಡಿದ ನಂತರ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡು ಸೆರಗನ್ನು ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಸೆರಗನ್ನು ನಾರ್ಮಲಾಗಿ ನಾವು ಉಟ್ಕೊಳ್ತೀವಲ್ಲ ಆ ರೀತಿ ಆದರೂ ಪ್ಲೀಟ್ಸನ್ನು ಮಾಡ್ಕೋಬೋದು ಅಥವಾ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಆದರೂ ನಾವು ಇಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೋದು. ನಾನಿಲ್ಲಿ ನಾರ್ಮಲಾಗಿ ನಾವು ಸೀರೆ ಉಟ್ಕೊಂಡಾಗ ಹೇಗೆ ಪ್ಲೀಟ್ಸನ್ನು ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ಪ್ಲೀಟ್ಸನ್ನು ಮಾಡಿಕೊಂಡು ಸೆರಗಿನ ತುದಿಗೆ ಒಂದು ಕ್ಲಿಪ್ಪನ್ನು ಸೇರಿಸ್ಬಿಟ್ಟು ಆ ಪ್ಲೀಟ್ಸ್ಗಳನ್ನ ಸ್ವಲ್ಪ ದೂರಕ್ಕೆ ನೀಟಾಗಿ ಜೋಡಿಸ್ಕೊಂಡು ನಾನಲ್ಲಿ ಬಟ್ಟೆ ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದೊಂದು ಸ್ವಲ್ಪ ದೂರಕ್ಕೆ ನೀಟಾಗಿ ಎಲ್ಲ ಪ್ಲೀಟ್ಸ್ಗಳನ್ನ ಜೋಡಿಸ್ಬಿಟ್ಟು ನೀವಲ್ಲಿ ಕ್ಲಿಪ್ಗಳನ್ನ ಸೇರಿಸ್ಕೊಳ್ಳಿ. 4 ಮೊಳ ಆಗುವಷ್ಟು ನೀವು ಇಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ ಅಥವಾ 1 ಮಾರು ಪ್ಲೀಟ್ಸನ್ನು ಮಾಡಿಕೊಂಡ್ರೆ ಸಾಕಾಗತ್ತೆ. ಹಬ್ಬಕ್ಕೆ 1-2 ದಿನ ಮುಂಚಿತವಾಗಿ ನೀವು ಈ ರೀತಿ ಪ್ಲೀಟ್ಸನ್ನು ಮಾಡಿಟ್ಕೊಂಡ್ರೆ ದೇವಿಗೆ ಅಲಂಕಾರ ಮಾಡೋದು ತುಂಬಾ ಈಸಿ ಅಂತಲೇ ಹೇಳ್ಬೋದು. ನಾನೀಗ ಸೆರಗನ್ನು ಪ್ಲೀಟ್ಸ್ ಮಾಡಿ ಇಟ್ಕೊಂಡಿದ್ದಾಗಿದೆ ನೋಡಿ. ನಾನು ಇಷ್ಟು ಉದ್ದಕ್ಕೆ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಈಗ ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ಸೆರಗಿನ ಪಾಟನ್ನು ಕಳಶದ ಪಕ್ಕದಲ್ಲಿ ಇಟ್ಕೊಂಡು ಲೆಂತನ್ನು ನೋಡಿಕೊಂಡು ಬಿಂದಿಗೆಯ ಕಂಠ ಭಾಗಕ್ಕೆ ನಾವಿಲ್ಲಿ ಸೀರೆಯನ್ನು ಕಟ್ಕೋಬೇಕಾಗುತ್ತೆ. ನೀವಿಲ್ಲಿ ದೊಡ್ಡ ಸೈಜಿನ ಬಿಂದಿಗೆ ಆದರೂ ಇಟ್ಕೋಬೋದು ಅಥವಾ ಸಣ್ಣ ಸೈಜಿನ ಬಿಂದಿಗೆ ಆದರೂ ಇಟ್ಕೋಬೋದು ಅಥವಾ ನಿಮ್ಮನೇಲಿ ಯಾವ ರೀತಿಯ ಬಿಂದಿಗೆಗಳಿರುತ್ತೆ ಆ ರೀತಿಯ ಬಿಂದಿಗೆಗಳನ್ನ ನೀವಿಲ್ಲಿ ಉಪಯೋಗಿಸ್ಕೊಳ್ಳಿ. ಲೆಂತನ್ನು ನೋಡಿಕೊಂಡು ನಾವು ಏನು ಪ್ಲೀಟ್ಸ್ ಮಾಡ್ಕೊಂಡಿರ್ತೀವಿ ಮೇಲ್ಗಡೆ ಸ್ವಲ್ಪ ಫೋಲ್ಡ್ ಮಾಡಿ ದಾರನ ಅದರೊಳಗಡೆ ಸೇರಿಸ್ಕೊಂಡು ಕಳಶದ ಬಿಂದಿಗೆಗೆ ಗ್ರಿಪ್ಪಾಗಿ ಕಟ್ಕೋಬೇಕಾಗತ್ತೆ. ಹಾಗೆ ಏನು ನಾವು ಹಾಕಿರ್ತೀವಿ ಎಲ್ಲ ಕ್ಲಿಪ್ಸನ್ನು ರಿಮೂವ್ ಮಾಡ್ಕೋಬಹುದು. ಹಾಗೆ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡಲಿಕ್ಕೆ ಬರಬೇಕು ಆ ರೀತಿಯಲ್ಲಿ ಕಟ್ಕೊಳ್ಳಿ. ಆದರೆ ಜಾರಬಾರ್ದು. ಆ ರೀತಿಯಲ್ಲಿ ನೀಟಾಗಿ ನೀವು ಗ್ರಿಪ್ಪಾಗಿ ಕಟ್ಕೋಬೇಕಾಗತ್ತೆ. ಕಟ್ಕೊಂಡು ಈ ರೀತಿಯಾಗಿ ಪ್ಲೀಟ್ಸ್ಗಳನ್ನ ನೀವಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನಾವು ಏನು ಟೇಬಲ್ ಇಟ್ಕೊಂಡಿರ್ತೀವಿ ಆ ಟೇಬಲ್ ಸುತ್ತ ನಾವು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಆ ಟೇಬಲ್ ಮೇಲೆ ಹರಡ್ಕೊಂಡಂಗೆ ಬರಬೇಕು. ಹಾಗೆ ಪಕ್ಕದಲ್ಲಿ ಸೇಮ್ ಡಿಸ್ಟೆನ್ಸಲ್ಲಿ ಪ್ಲೀಟ್ಸ್ಗಳು ಬರಬೇಕು. ಆ ರೀತಿಯಲ್ಲಿ ನೀಟಾಗಿ ನೀವು ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಪ್ಲೀಟ್ಸ್ಗಳನ್ನ ಎಷ್ಟು ನೀಟಾಗಿ ಅರೇಂಜ್ ಮಾಡ್ಕೊಳ್ತೀರಾ ಅಲಂಕಾರ ಅನ್ನೋದು ಅಷ್ಟೇ
ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಪ್ಲೀಟ್ಸ್ಗಳನ್ನ ನೀಟಾಗಿ ಇಲ್ಲಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಈ ರೀತಿಯಾಗಿ ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ, ಅರೇಂಜ್ ಮಾಡ್ಕೊಂಡಿದ್ದೀನಿ. ನಂತರ ಸೆರಗನ್ನ ಹೇಗೆ ಹಾಕೋದು ಅಂತ ನೋಡೋಣ. ನೀವಿಲ್ಲಿ ವಿ ಶೇಪಲ್ಲಾದರೂ ಸೆರಗನ್ನ ಹಾಕ್ಬೋದು, ಅಥವಾ ನಾವು ನಾರ್ಮಲಾಗಿ ಸೀರೆ ಉಟ್ಕೊಂಡಾಗ ಹೇಗೆ ಸೆರಗನ್ನ ಹಾಕ್ಕೊಳ್ತೀವಿ ಆ ರೀತಿಯಲ್ಲಾದರೂ ಹಾಕ್ಕೋಬೋದು. ನಾನಿಲ್ಲಿ ನಾರ್ಮಲಾಗಿ ನಾವು ಸೀರೆ ಉಟ್ಕೊಳ್ತೀವಲ್ಲ ಅದೇ ರೀತಿಯಲ್ಲಿ ಸೆರಗನ್ನ ಹಾಕ್ಕೊಂಡು ಸೆರಗಿನ ತುದಿಯನ್ನು ಮುಂದ್ಗಡೆಗೆ ತಗೊಬಂದು ಹಾಕ್ಕೊಳ್ತಾ ಇದ್ದೀನಿ. ನಂತರ ಸೆರಗಿಗೆ ಹಾಕಿರುವಂಥ ಕ್ಲಿಪ್ಗಳನ್ನ ರಿಮೂವ್ ಮಾಡ್ಕೊಳ್ಳಿ. ನೀಟಾಗಿ ಅಲ್ಲಿ ಸೆರಗ್ ಪಾರ್ಟ್ ಅನ್ನೋದು ಕುತ್ಕೊಂಡಿದೆಯಾ ಅಂತ ನೋಡಿಕೊಂಡು ನೀವು ಒಂದು ಸೊಂಟದ ಶೇಪು ಬರೋ ರೀತಿಯಲ್ಲಿ ಒಂದು ದಾರನ ಕಟ್ಕೊಳ್ಳಿ. ನೋಡಿ ನಾನು ಕಟ್ಕೊಳ್ತಾ ಇದ್ದೀನಲ್ಲ, ಈ ರೀತಿ ಕಟ್ಕೋಬೇಕಾಗತ್ತೆ. ಅಂದರೆ ಬಿಂದಿಗೆಯ ತಳಭಾಗ ಅಥವಾ ಬಿಂದಿಗೆಯ ಕೆಳಭಾಗದಲ್ಲಿ ನಾವಿಲ್ಲಿ ದಾರನ ಕಟ್ಕೊಂಡು ಸೆರಗಿನ ತುದಿಯಲ್ಲಿರುವಂಥ ಪ್ಲೀಟ್ಸನ್ನು ನಾವಲ್ಲಿ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಉದ್ದ ಗಿಡ್ಡ ಇರೋ ಅಂಥದ್ದನ್ನು ನೀಟಾಗಿ ಈ ರೀತಿ ಕಳಶದ ಹಿಂಭಾಗದಿಂದ ಎಳ್ಕೊಂಡು ಅಲ್ಲಿ ನೀಟಾಗಿ ಶೇಪ್ ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಕಡ್ಡಿಯ ಮೇಲ್ಗಡೆ ಏನಾದರೂ ಸೀರೆ ಪಾರ್ಟ್ ಅಂದರೆ ಸೆರಗಿನ ಪಾರ್ಟ್ ಎತ್ಕೊಂಡಿದೆ ಅನಿಸಿದ್ರೆ ಸ್ವಲ್ಪ ಫೋಲ್ಡ್ ಮಾಡಿ ಬ್ಯಾಕ್ ಸೈಡ್ಗೆ ನೀವು ಪಿನ್ನನ್ನು ಸೇರಿಸ್ಬಿಟ್ಟು ನೀಟಾಗಿ ಅಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಇರುವಂಥ ಪ್ಲೀಟ್ಸನ್ನು ಸಹ ನೀವು ಕರೆಕ್ಟಾಗಿದೆಯಾ ಅಂತ ಒಮ್ಮೆ ನೀಟಾಗಿ ನೋಡಿ ಸರಿ ಮಾಡ್ಕೋಬೇಕಾಗತ್ತೆ. ಸೆರಗನ್ನು ಹಾಕಿದ ಮೇಲೆ ಕೆಳಗಡೆ ಇರುವಂಥ ಪ್ಲೀಟ್ಸು ಸಹ ನೀಟಾಗಿ ಕಾಣಿಸ್ತಿದೆಯಾ ಅಂತ ಒಮ್ಮೆ ನಾನಿಲ್ಲಿ ಚೆಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಕೆಳಗಡೆ ಇರುವಂಥ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮುಂದೆ ನಿಂತು ನೋಡಿದಾಗ ನಿಮಗೆ ಅದು ಚೆನ್ನಾಗಿ ಕಾಣಿಸ್ಬೇಕು, ಆ ರೀತಿಯಲ್ಲಿ ನೀವು ರೆಡಿ ಮಾಡ್ಕೊಳ್ಳಿ. ನಂತರ ದೇವಿಯ ಸೊಂಟಕ್ಕೆ ಡಾಬು ಅಥವಾ ಒಂದು ಲೇಸನ್ನು ಸೇರಿಸ್ಕೊಳ್ಳಿ. ಹಾಗೆ ದೇವ್ರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳನ್ನು ಸೇರಿಸಿ ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸ್ಕೊಳ್ಳಿ. ಮಾವಿನೆಲೆ ವೀಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಮತ್ತು ಶ್ರದ್ಧೆಯಿಂದ ದೇವಿಯನ್ನು ಆರಾಧಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ತಾ ಇರ್ಬೋದು. ದೇವಿ ಎಷ್ಟು ಚೆನ್ನಾಗಿ, ಎಷ್ಟು ಲಕ್ಷಣವಾಗಿ, ಎಷ್ಟು ಸಿಂಪಲ್ ಆಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್.